ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೇಫ್ ಆಗಿ ಖುಷಿಯಾಗಿದ್ದೀರಾ ಅಲ್ವಾ? ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನನ್ನ ಸ್ಕಿನ್ ಕೇರ್ ರುಟೀನ್ ನ ನಿಮ್ ಜೊತೆಗೆ ಶೇರ್ ಮಾಡೋಣ ಅಂತ ಇದ್ದೀನಿ. ನಾನು ಇದನ್ನ ವೀಕ್ಲಿ ಒನ್ಸ್ ಫಾಲೋ ಮಾಡ್ತೀನಿ. ಸೊ ಏನಂದ್ರೆ ನಾನು ಜಾಸ್ತಿ ಪಾರ್ಲರ್ಗೆ ಹೋಗಲ್ಲ. ಇನ್ ಕೇಸ್ ಹೋದ್ರು ಬರೀ ಐಬ್ರೋಸ್ ಮಾತ್ರ ಮಾಡ್ಕೋತೀನಿ ಬಿಟ್ರೆ ಅದರ್ ಸರ್ವಿಸಸ್ ಅಂದ್ರೆ ಇವಾಗ ಫೇಶಿಯಲ್ ಇರ್ಬೋದು, ಕ್ಲೀನಪ್ ಇರ್ಬೋದು. ಸೊ ನಾನು ಅದ್ ಯಾವ್ದನ್ನು ಅಲ್ಲಿ ಮಾಡಿಸ್ಕೊಳಲ್ಲ. ನಾನು ನ್ಯಾಚುರಲ್ ಆಗಿ ಮನೆಯಲ್ಲೇ ಏನ್ ಸಿಗುತ್ತೋ ಅದ್ರಿಂದನೇ ಮಾಡ್ತೀನಿ. ಸೊ ಇವತ್ತು ಅದೇ ಅನ್ಕೊಂಡೆ ನಿಮ್ ಜೊತೆಗೂ ಶೇರ್ ಮಾಡೋಣ ಅಂತ. ಸೊ ನನ್ನ ಸ್ಕಿನ್ ಕೇರ್ ರುಟೀನ್ ಅಲ್ಲಿ 5 ಸ್ಟೆಪ್ಸ್ ಇದೆ. ನಾನು ಒಂದೊಂದಾಗಿ ಎಲ್ಲಾನು ನಿಮ್ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ ಇವತ್ತು. ಅಂಡ್ ಅದಕ್ಕೂ ಮುಂಚೆ ಇನ್ನೊಂದು ವಿಷಯ ಹೇಳ್ಬೇಕು ಏನಂದ್ರೆ, ನಮ್ದು ಔಟರ್ ಬ್ಯೂಟಿ ಅಂದ್ರೆ ಇವಾಗ ನೀವು ಸ್ಕಿನ್ ಕೇರ್ ಮಾಡ್ಕೋತೀರಾ, ಫೇಶಿಯಲ್ ಇರ್ಬೋದು, ಆಮೇಲೆ ಇವಾಗ ಕ್ಲೀನಪ್ ಇರ್ಬೋದು. ಸೊ ಅದಕ್ಕಿಂತ ನಿಮ್ಗೆ ಜಾಸ್ತಿ ಇವಾಗ ಹೆಲ್ದಿ ಲೈಫ್ ಸ್ಟೈಲ್ ಇರ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನೀವು ಆದಷ್ಟು ಫ್ರೂಟ್ಸ್ ತಿನ್ನಿ, ವೆಜಿಟೇಬಲ್ಸ್ ತಿನ್ನಿ, ಅಂಡ್ ತುಂಬಾನೇ ನೀರ್ ಕುಡೀರಿ. ನನ್ ಮೇನ್ ಹೇಳೋದೇ ಅದು. ನೀವು ಎಷ್ಟು ನೀರ್ ಕುಡಿತೀರೋ ಅಷ್ಟು ನಿಮ್ಗೆ ಲೈಕ್ ನ್ಯಾಚುರಲ್ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ. ಅಂಡ್ ಇನ್ನೊಂದು ಹೇಳ್ತಾರೆ, ನೀರು ಎಲ್ಲದಕ್ಕೂ ಮನೆ ಮದ್ದು ಅಂತ. ಸೊ ಪ್ಲೀಸ್ ನೀರ್ ಕುಡೀರಿ, ಎಷ್ಟು ಆಗತ್ತೋ ಅಷ್ಟು ನೀರ್ ಕುಡೀರಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಲ್ವಾ? ಸೊ ಲೆಟ್ಸ್ ಸ್ಟಾರ್ಟ್. ಇವಾಗ 5 ಸ್ಟೆಪ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಮುಖ ತೊಳ್ಕೊಳ್ಳೋದು, ಅಂದ್ರೆ ಫೇಸ್ ವಾಶ್ ಮಾಡ್ಕೋಬೇಕು. ನಾನು ಇಲ್ಲಿ ಈ ಎಥಿಗ್ಲೋ ಅನ್ನೋದನ್ನ ಯೂಸ್ ಮಾಡ್ತೀನಿ. ಸೊ ನಂಗೆ ಗೊತ್ತಿಲ್ಲ ನಿಮ್ಗೆ ಕಾಣಿಸ್ತಿದ್ಯೋ ಇಲ್ವೋ ಅಂತ. ಇದು ನನ್ನ ಸ್ಕಿನ್ಗೆ ತುಂಬಾ ಸೂಟ್ ಆಗುತ್ತೆ. ಅಂಡ್ ಮೇನ್ ಆಗಿ ನೀವು ಇವಾಗ ಫೇಸ್ ಅಲ್ಲಿ ಮೇಕಪ್ ಏನಾದ್ರು ಇದ್ರೆ ನೀವು ಸ್ವಲ್ಪ ಕೊಕೊನಟ್ ಆಯಿಲ್ ತಗೊಂಡು ಅದ್ರ ಕಾಟನ್ ಹಾಕೊಂಡು ಅದನ್ನ ಫಸ್ಟ್ ರಿಮೂವ್ ಮಾಡಿ ಆಮೇಲೆ ನೀವು ಮುಖ ತೊಳ್ಕೊಬೇಕಾಗತ್ತೆ. ಇಲ್ಲ ನೀವು ಇವಾಗ ನನ್ನ ಫೇಸ್ ಅಲ್ಲಿ ಯಾವ್ದೇ ತರ ಮೇಕಪ್ ಇಲ್ಲ, ಸೊ ನಾನು ಡೈರೆಕ್ಟ್ ಆಗಿ ಫೇಸ್ ವಾಶ್ ಮಾಡ್ಕೋಬಹುದು. ಸೊ ಬರ್ತೀನಿ. ಫೇಸ್ ವಾಶ್ ಆದ್ಮೇಲೆ ಯಾವಾಗ್ಲೂ ಮುಖನ ಜಸ್ಟ್ ಟವೆಲ್ ಇಂದ ಟ್ಯಾಪ್ ಮಾಡ್ಬೇಕು. ಸೊ ಪರ ಅಂತೆಲ್ಲ ಉಜ್ಜಕ್ ಹೋಗ್ಬೇಡಿ, ಜಸ್ಟ್ ಟ್ಯಾಪ್ ಮಾಡಿ. ಟ್ಯಾಪ್ 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 ಟ್ಯಾಪ್. ಸೊ ಇವಾಗ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಸ್ಟೀಮ್ ತಗೊಳ್ಳೋದು. ಸೊ ಇವಾಗ ಸ್ಟೀಮ್ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ, ನಮ್ದು ಡಸ್ಟ್ ಪಾರ್ಟಿಕಲ್ಸ್ ಇರ್ಬೋದು, ಇಲ್ಲ ಪೋರ್ಸ್ ಇರ್ಬೋದು, ಅದೆಲ್ಲ ಓಪನ್ ಆಗುತ್ತೆ. ನಾವು ಬರೀ ಫೇಸ್ ವಾಶ್ ಮಾಡಿದ್ರೆ ಎಲ್ಲ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ನೀವು ಸ್ಟೀಮ್ ತಗೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ನಿಮ್ಗೆ ಸ್ಕಿನ್ ಸಹ ಗ್ಲೋ ಆಗಕ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಇನ್ನೊಂದೇನಂದ್ರೆ ಅದೇ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ನಾನು ಅದೇ ಸಜೆಸ್ಟ್ ಮಾಡ್ತೀನಿ, ವೀಕ್ಲಿ ಒನ್ಸ್ ಎಲ್ಲಾರು ಆದಷ್ಟು ಸ್ಟೀಮ್ ತಗೊಳಕ್ಕೆ ಟ್ರೈ ಮಾಡಿ. ಇವಾಗ 3ನೇ ಸ್ಟೆಪ್ ಬಂದ್ಬಿಟ್ಟು ಸ್ಕ್ರಬ್ ಮಾಡೋದು. ಸೊ ಸ್ಕ್ರಬ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ ಸ್ಕಿನ್ ಕಂಪ್ಲೀಟ್ ಆಗಿ ಕ್ಲೀನ್ ಆಗುತ್ತೆ. ಸೊ ಇವತ್ ನಾನು ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ ಇಂದ ನಾನು ನಿಮ್ಗೆ ತೋರಿಸ್ತೀನಿ ನಾನು ಯಾವ ತರ ಸ್ಕ್ರಬ್ ನ ರೆಡಿ ಮಾಡ್ತೀನಿ ಅಂತ. ಸೊ ಹೋಗೋಣ.
ಈಗ 4ನೇ ಸ್ಟೆಪ್ ಬಂದ್ಬಿಟ್ಟು ಫೇಸ್ ಪ್ಯಾಕ್ ಹಾಕೋಬೇಕು. ಸೊ ನಾನು ಅದಕ್ಕೆ ಇವತ್ತು ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೂ ತೋರಿಸ್ತೀನಿ, ಬನ್ನಿ. ಈಗ 5ನೇ ಸ್ಟೆಪ್ ಬಂದ್ಬಿಟ್ಟು ನಮ್ ಸ್ಕಿನ್ ನ ಮಾಯಿಶ್ಚರ್ ಮಾಡ್ಕೋಬೇಕು. ಸೊ ಇವಾಗ ಸ್ಕ್ರಬ್ ಮಾಡಿದಾಯ್ತು, ಸ್ಟೀಮ್ ತಗೊಂಡ್ವಿ, ಫೇಸ್ ಪ್ಯಾಕ್ ಹಾಕೊಂಡ್ವಿ. ಸೊ ಲಾಸ್ಟ್ ನಾವು ಮಾಯಿಶ್ಚರ್ ಮಾಡ್ಕೋಬೇಕು ಸ್ಕಿನ್ ನ. ಸೊ ನಾನು ಅದಕ್ಕೆ ಇದನ್ನ ಯೂಸ್ ಮಾಡ್ತೀನಿ. ಸೊ ಕಾಣಿಸ್ತಿದ್ಯಾ, ಗಾರ್ನಿಯರ್ ಅಂತ, ಇದನ್ನ ಯೂಸ್ ಮಾಡ್ತೀನಿ. ಇಲ್ಲ ಅಂದ್ರೆ ನಾನು ಇದು ಡಾಟ್ ಅಂಡ್ ಕೀ ಅವರ ನೈಟ್ ಸೀರಮ್ ಇದನ್ನ ಸಹ ಯೂಸ್ ಮಾಡ್ತೀನಿ. ಸೊ ನಂಗೆ ಎರಡೂನು ಸ್ಕಿನ್ಗೆ ಮ್ಯಾಚ್ ಆಗುತ್ತೆ, ನಂಗೆ ಸೂಟ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಇಂದ ಇದನ್ನೇ ಹಚ್ಕೋತಾ ಇದ್ದೆ, ಡಾಟ್ ಅಂಡ್ ಕೀ ಅವ್ರದ್ದು. ಇವಾಗ ಚೇಂಜ್ ಮಾಡಿದೀನಿ, ಬಟ್ ಇದು ಚೆನ್ನಾಗಿದೆ. ಸೊ ಇನ್ನ ಲಾಸ್ಟಿಗೆ ಒಂದು ಲಿಪ್ಗೆ ಲಿಪ್ ಬಾಮ್ ಹಾಕ್ಬಿಟ್ರೆ ಇವತ್ತಿನ ಸ್ಕಿನ್ ಕೇರು ಇದೇ ವಿಡಿಯೋ. ಈ ಒಂದು ಸ್ಕಿನ್ ಕೇರ್ ರುಟೀನ್ ನ ಡೈಲಿ ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕೆಂದ್ರೆ ಪರ್ಸನಲಿ ನನಗಾಗಲ್ಲ, ನನ್ನ ಸ್ಕಿನ್ಗೆ ಆಗಲ್ಲ. ಸೊ ಅದೇ ಹೇಳ್ತಾ ಇರಿ, ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಟ್ರೈ ಮಾಡಿ, ಇಲ್ಲ ಒಂದು 10 ಡೇಸ್ ಒಂದ್ಸಲ ಆದ್ರೂ ಓಕೆ, ಬಟ್ ಡೈಲಿ ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ.